ನಮ್ಮ ಚರ್ಚೆ ಶುರು ಮಾಡುವ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಬಾರಿ ಹೊಸ ವಿಡಿಯೋ ಬಂದಾಗ ನಿಮಗೆ ತಿಳಿಸಲು ಅನುಕೂಲವಾಗುತ್ತದೆ. ನಮಸ್ಕಾರ. ಇವತ್ತು ನಾವು ಭಾರತದ ಈಗಿನ ಹಣದುಬ್ಬರ ಅಂಕಿ ಅಂಶಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡೋಕ್ಕೆ ನಂಬರ್ಗಳು ಸಮಾಧಾನ ತರೋ ಹಾಗಿದೆ, ಆದರೆ ಆಳವಾಗಿ ನೋಡಿದರೆ ನಿಜವಾದ ಕಥೆ ಏನು? ಒಂದು ಸಂಪಾದಕೀಯ ವಿಶ್ಲೇಷಣೆ ಇದೆ, ಅದನ್ನು ನೋಡೋಣ. ಈಗ ವರದಿಗಳ ಪ್ರಕಾರ ಜೂನ್ 2025ರಲ್ಲಿ ಹಣದುಬ್ಬರ ಕಳೆದ 77 ತಿಂಗಳಲ್ಲೇ ಅತಿ ಕಡಿಮೆ ಮಟ್ಟಕ್ಕೆ ಇಳಿದಿದೆ ಅಂತ, 2.1%. ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ. ಮುಖ್ಯವಾಗಿ ಆಹಾರ ಮತ್ತು ಪಾನೀಯಗಳ ಬೆಲೆಗಳು ಕಳೆದ ವರ್ಷಕ್ಕೆ ಹೋಲಿಸಿದರೆ 0.2% ಕಡಿಮೆ ಆಗಿವೆ. ತರಕಾರಿಗಳು, ಬೇಳೆಕಾಳು, ಮಾಂಸ ಇವುಗಳ ಬೆಲೆ ಕೆಳಗೆ ಬಂದಿದೆ. ಇದು ಒಳ್ಳೆ ಸುದ್ದಿ ಅಲ್ವಾ? ಹೌದು, ಮೇಲ್ನೋಟಕ್ಕೆ ಇದು ಖಂಡಿತ ಒಳ್ಳೆ ಸುದ್ದಿ. ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ಗಮನಿಸಬೇಕು. ಈ ಆಹಾರ ಬೆಲೆ ಇಳಿಕೆಗೆ ಮುಖ್ಯ ಕಾರಣ ಏನಂದ್ರೆ ಹೈ ಬೇಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಹೈ ಬೇಸ್ ಎಫೆಕ್ಟ್ ಅಂದ್ರೆ ಕಳೆದ ವರ್ಷ ಇದೇ ಟೈಮಲ್ಲಿ ಬೆಲೆಗಳು ತುಂಬಾನೇ ಜಾಸ್ತಿ ಇದ್ವು. ಸೊ ಆ ಹೋಲಿಕೆಯಲ್ಲಿ ಈ ವರ್ಷದ ಇಳಿಕೆ ಅಥವಾ ಕಡಿಮೆ ಏರಿಕೆ ದೊಡ್ಡದಾಗಿ ಕಾಣುತ್ತೆ. ಮತ್ತೆ ಸೀಸನಲ್ ಪ್ರಭಾವ ಅಂದ್ರೆ ಋತುಮಾನದ ಪ್ರಭಾವ ಕೂಡ ಇದೆ. ಹಾಗಾಗಿ ಇದೇನೋ ಒಂದು ಪರ್ಮನೆಂಟ್ ಆದ ಬೆಲೆ ಇಳಿಕೆ ಅಂತ ಹೇಳೋಕ್ಕಾಗಲ್ಲ. ಸರಿ. ಅಂದ್ರೆ ಕಳೆದ ವರ್ಷದ ಜಾಸ್ತಿ ಬೆಲೆಗಳ ಜೊತೆ ಹೋಲಿಕೆ ಮಾಡಿರೋದ್ರಿಂದ ಹೀಗೆ ಕಾಣ್ತಾ ಇದೆ. ಹಾಗಿದ್ರೆ ಆಹಾರದ್ದು ಸರಿ, ಆದರೆ ಜನ ಬರೀ ಆಹಾರದ ಮೇಲಷ್ಟೇ ಖರ್ಚು ಮಾಡಲ್ವಲ್ಲ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಇದೆ ಅನ್ಸುತ್ತೆ. ಆಹಾರ ಬಿಟ್ಟು ಬೇರೆ ವಸ್ತುಗಳ ಕಥೆ ಏನು? ಖಂಡಿತ, ನೀವ್ ಹೇಳಿದ್ದು ತುಂಬಾನೇ ಸರಿ. ಅಲ್ಲೇ ವ್ಯತ್ಯಾಸ ಕಾಣೋದು. ಉದಾಹರಣೆಗೆ, ಈಗ ಶಿಕ್ಷಣ ಮತ್ತೆ ಸ್ಟೇಷನರಿ ವಿಭಾಗ ನೋಡಿ. ಅಂದ್ರೆ ಸ್ಕೂಲ್ ಫೀಸು, ಕಾಲೇಜು ಫೀಸು, ಪ್ರೈವೇಟ್ ಟ್ಯೂಷನು ಇವೆಲ್ಲ. ಇಲ್ಲಿ ಹಣದುಬ್ಬರ 4.4%ಗೆ ಏರಿದೆ. ಇದು ಕಳೆದ 15 ತಿಂಗಳಲ್ಲೇ ಹೈಯೆಸ್ಟ್. 15 ತಿಂಗಳಲ್ಲೇ ಹೈಯೆಸ್ಟ್. ಓಕೆ. ಹೌದು. ಹಾಗೇನೆ ಆರೋಗ್ಯ ಸೇವೆಗಳು ಅಂದ್ರೆ ಹಾಸ್ಪಿಟಲ್, ಮೆಡಿಸಿನ್ ಖರ್ಚು, ಅದರ ಹಣದುಬ್ಬರ ಕೂಡ 15 ತಿಂಗಳ ಗರಿಷ್ಠ ಮಟ್ಟದಲ್ಲಿದೆ. ಅಯ್ಯೋ, ಅಂದ್ರೆ ಆಹಾರ ಬಿಟ್ಟು ಬೇರೆ ಕಡೆ ಬೆಲೆ ಏರಿಕೆ ಜಾಸ್ತಿನೇ ಇದೆ ಎಲ್ಲಕ್ಕಿಂತ. ಆಶ್ಚರ್ಯ ಅಂದ್ರೆ ಈ ಪರ್ಸನಲ್ ಕೇರ್ ವಸ್ತುಗಳು ಅಂದ್ರೆ ಸೋಪು, ಟೂತ್ಪೇಸ್ಟ್, ಶ್ಯಾಂಪೂ, ಸ್ಯಾನಿಟರಿ ನ್ಯಾಪ್ಕಿನ್ಗಳು, ಪ್ರತಿದಿನ ಬಳಸುವ ವಸ್ತುಗಳು, ಇದರ ಹಣದುಬ್ಬರ ಎಷ್ಟು ಹೇಳಿದ್ರಿ? ಅದು ಬರೋಬ್ಬರಿ 14.8%. 14.8%. ಇದು ನಂಬೋಕೆ ಕಷ್ಟ. ಹೌದು. ಮತ್ತೆ ಕಳೆದ 9 ತಿಂಗಳಲ್ಲಿ ಇದು 8ನೇ ಸಾರಿ 2 ಅಂಕಿ ದಾಟಿ ಹಣದುಬ್ಬರ ದಾಖಲಾಗಿರೋದು. 8ನೇ ಸಾರಿ? ಇವು ಖಂಡಿತ ಐಷಾರಾಮಿ ವಸ್ತುಗಳಂತೂ ಅಲ್ವೇ ಅಲ್ಲ. ಖಂಡಿತ ಅಲ್ಲ. ಸೊ ಇದು ಒಂದು ಮುಖ್ಯವಾದ ಪ್ರಶ್ನೆ ಹುಟ್ಟುಹಾಕುತ್ತೆ. ಈಗ ನಾವು ನೋಡ್ತಿರುವ ಹೆಡ್ಲೈನ್ ಇನ್ಫ್ಲೇಷನ್ ಇದೆಯಲ್ಲ, ಅಂದ್ರೆ ಒಟ್ಟಾರೆ ಹಣದುಬ್ಬರ ದರ, ಅದು ನಿಜವಾಗ್ಲೂ ನಮ್ಮ ದೇಶದ ಸರಾಸರಿ ಜನರ ಬೆಲೆ ಏರಿಕೆಯ ಅನುಭವವನ್ನು ಸರಿಯಾಗಿ ತೋರಿಸ್ತಾ ಇದೆಯಾ? ಯಾಕೆ ಈ ಪ್ರಶ್ನೆ? ಯಾಕಂದ್ರೆ ಈಗ ನಾವು ಹಣದುಬ್ಬರ ಅಳೆಯೋಕೆ ಬಳಸೋ ಗ್ರಾಹಕ ಬೆಲೆ ಸೂಚ್ಯಾಂಕ ಅಂದ್ರೆ CPI ಇದೆಯಲ್ಲ, ಅದರಲ್ಲಿ ಆಹಾರ ಪದಾರ್ಥಗಳಿಗೆ ಸುಮಾರು 46% ಅಷ್ಟು ತೂಕ ಅಂದ್ರೆ ವೇಟೇಜ್ ಕೊಟ್ಟಿದ್ದಾರೆ. 46% ಬರೀ ಆಹಾರಕ್ಕೆ? ಹೌದು. ಆದ್ರೆ ಈಗಿನ ಜನರ ಖರ್ಚಿನ ರೀತಿ ನೋಡಿದ್ರೆ, ಇತ್ತೀಚಿನ ಗೃಹ ಬಳಕೆಯ ವೆಚ್ಚದ ಸಮೀಕ್ಷೆಗಳು ಅಂದ್ರೆ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೇಸ್, ಅವುಗಳ ಪ್ರಕಾರ ಕುಟುಂಬದ ಒಟ್ಟು ಖರ್ಚಲ್ಲಿ ಆಹಾರದ ಪಾಲು ಈಗ ಸುಮಾರು 30% ಅಷ್ಟೇ ಅಲ್ವಾ? ಕರೆಕ್ಟ್, ಸುಮಾರು 30%. ಹಾಗಾದ್ರೆ ಈ CPI ಲೆಕ್ಕಾಚಾರದಲ್ಲಿನೋ ವ್ಯತ್ಯಾಸ ಇದೆ ಅಂತಾಯ್ತು. ಹೌದು. ಅದರ ಸ್ಪಷ್ಟ ಅರ್ಥ ಏನಂದ್ರೆ, ಈಗ ನಾವು ಬಳಸ್ತಿರೋ CPI ಮತ್ತೆ ಅದರಲ್ಲಿರೋ ವೇಟೇಜ್ಗರು ಜನರ ಇವತ್ತಿನ ಖರ್ಚಿನ ಪ್ಯಾಟರ್ನ್ ಅನ್ನ ಸರಿಯಾಗಿ ತೋರಿಸ್ತಾ ಇಲ್ಲ. ನೋಡಿ, ಅದರ ಬೇಸ್ ಇಯರ್ 2011-12 ಅಂದಿನಿಂದ ಇಂದಿಗೆ ಜನರ ಖರ್ಚಿನ ರೀತಿ, ಆದ್ಯತೆಗಳೆಲ್ಲ ಬದಲಾಗಿವೆ. ತುಂಬಾ ವರ್ಷಗಳಾಯಿತು. ಸದ್ಯಕ್ಕೆ ಈ CPI ಬೇಸ್ ಇಯರ್ ಮತ್ತೆ ವೇಟೇಜ್ಗಳನ್ನ ಅಪ್ಡೇಟ್ ಮಾಡೋ ಪ್ರಕ್ರಿಯೆ ನಡೀತಿದೆ. ಇದನ್ನ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಈ ಅಪ್ಡೇಟ್ ಬೇಗ ಆಗ್ಬೇಕು. ಯಾಕಂದ್ರೆ ನಮ್ಮ ರಿಸರ್ವ್ ಬ್ಯಾಂಕ್ ಕೂಡ ವಿತ್ತೀಯ ನೀತಿ ನಿರ್ಧಾರಗಳನ್ನ ತಗೋಬೇಕಾದ್ರೆ ಇದೇ ಹಳೆ ಅಳತೆಗೋಲನ್ನೇ, ಆ ಹೆಡ್ಲೈನ್ ಇನ್ಫ್ಲೇಷನ್ ನಂಬರನ್ನೇ ಮುಖ್ಯವಾಗಿ ನೋಡ್ತಾರೆ. ಹಾಗಾದ್ರೆ ಈ ಅಪ್ಡೇಟ್ ನಿಜಕ್ಕೂ ತುಂಬಾ ಮುಖ್ಯ. ಸರಿ, ಹಾಗಾದ್ರೆ ಒಟ್ಟಿನಲ್ಲಿ ಹೇಳುದಾದ್ರೆ ಹೆಡ್ಲೈನ್ ಹಣದುಬ್ಬರ ಸಂಖ್ಯೆ 2.1%ಗೆ ಇಳಿದಿರೋದು ಒಂದು ಕಡೆ ಸಮಾಧಾನ ತಂದ್ರೂ, ನಿಜವಾದ ಜನಸಾಮಾನ್ಯರ ಅನುಭವ ಬೇರೆಯೇ ಇದೆ. ಯಾಕಂದ್ರೆ
ಆಹಾರ ಬಿಟ್ಟು ಶಿಕ್ಷಣ, ಆರೋಗ್ಯ ಮತ್ತೆ ದಿನಬಳಕೆ ವಸ್ತುಗಳ ಬೆಲೆಗಳು ಗಣನೀಯವಾಗಿ ಜಾಸ್ತಿ ಆಗ್ತಿದೆ. ಸೊ ಅವರ ಮೇಲಿನ ಆರ್ಥಿಕ ಹೊರೆ ಅಷ್ಟೇನೂ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಖಂಡಿತವಾಗಿ ಅದೇ ವಾಸ್ತವ. ಮುಗಿಸೋ ಮುಂಚೆ ಎಲ್ಲರೂ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ. ಜನರ ನಿಜವಾದ ಆರ್ಥಿಕ ಪರಿಸ್ಥಿತಿಯನ್ನ, ಅವ್ರು ಅನುಭವಿಸ್ತಿರೋ ಬೆಲೆ ಏರಿಕೆಯ ಭಾರವನ್ನ ಇನ್ನೂ ಹೆಚ್ಚು ನಿಖರವಾಗಿ ತೋರಿಸೋಕೆ ನಾವು ಈ ಹಣದುಬ್ಬರವನ್ನ ಅಳೆಯೋ ವಿಧಾನಗಳನ್ನ ಹೇಗೆ ಇಂಪ್ರೂವ್ ಮಾಡಬಹುದು, ಇದು ಮುಂದಿನ ದಿನಗಳಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಹೌದು, ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ.